ವಿಮಾನ ಹಾರಾಟದಲ್ಲಿ ಆಗಿರುವಂತ ವ್ಯತ್ಯಯದಿಂದಾಗಿ ಒಬ್ಬರಿಬ್ಬರಲ್ಲ, ಪ್ರಯಾಣಿಕರು ಸಾವಿರಾರು ಜನ ಪರದಾಟ ಪಡ್ತಾ ಇದ್ದಾರೆ. ಸ್ಟೂಡೆಂಟ್ಗಳು, ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಹೋಗುವಂತ ಕೆಲವರು, ಎಲ್ಲರೂ ಕೂಡ ಒಬ್ರು ಇಬ್ರು ಅಂತ ಹೇಳಿ ಅಲ್ಲ, ಒಬ್ರೊಬ್ರದ್ದು ಒಂದೊಂದು ಕಹಾನಿ. ಪಿಜಿ ನೀಟ್ 25 ವೈದ್ಯಕೀಯ ವಿದ್ಯಾರ್ಥಿಗಳು ವಿಮಾನ ಹಾರಾಟದ ವ್ಯತ್ಯಯದಿಂದಾಗಿ ಪರದಾಡ್ತಾ ಇದ್ದಾರೆ. ವಿಮಾನಗಳು ರದ್ದಾಗಿ ಪ್ರಯಾಣಕ್ಕೆ ತೊಂದರೆಯಾಗಿರುವುದ್ರ ಬಗ್ಗೆ ಅವರು ಮನವಿ ಮಾಡ್ತಾ ಇದ್ದಾರೆ. ಪ್ರವೇಶ ಪ್ರಕ್ರಿಯೆಯನ್ನ ನೀವು ಸ್ವಲ್ಪ ಏನಾದರೂ ಡಿಲೇ ಮಾಡಬಹುದಾ, ಮತ್ತೊಂದೇನಾದ್ರೂ ಮಾಡಬಹುದಾ ಅಂತ ಹೇಳಿ ಕೆಇಎ ನಿರ್ದೇಶಕ ಎಚ್ ಪ್ರಸನ್ನ ಐಎಎಸ್ ನಿಂದ ಮಾಹಿತಿಯನ್ನ ನೀಡಿದ್ದಾರೆ. ಈ ರೀತಿ ಎಲ್ಲ ತೊಂದರೆ ಆಗ್ತಿದೆ ನಮಗೆ, ಹಾಗಾಗಿ ಏನಾದರೂ ಅನುಕೂಲ ಮಾಡಿಕೊಡಿ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಿಜಿ ನೀಟ್ 25 ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಕೆಇಎ ಇಂದ ಆರಂಭವಾಗಲಿದ್ದ ಮೊದಲ ಸುತ್ತಿನ ಪ್ರವೇಶ ಪ್ರಕ್ರಿಯೆ. ಆದರೆ ವಿದ್ಯಾರ್ಥಿಗಳಿಗೆ ಹೋಗೋದಕ್ಕೆ ವಿಮಾನದ ಹಾರಾಟದಲ್ಲಿ ವ್ಯತ್ಯಯಾಗಿರೋದ್ರಿಂದಾಗಿ ಅವರು ಪರದಾಟ ಪಡ್ತಾ ಇದ್ದಾರೆ. ವಿಮಾನಗಳು ರದ್ದಾಗಿ ಪ್ರಯಾಣಕ್ಕೆ ತೊಂದರೆಯಾಗಿರೋದ್ರ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ. ಮನವಿ ಹಿನ್ನೆಲೆ ಪ್ರವೇಶ ಪ್ರಕ್ರಿಯೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಚಾಯ್ಸ್ ದಾಖಲಿಸಲು ಡಿಸೆಂಬರ್ 8ರಂದು ಬೆಳಿಗ್ಗೆ 10 ಗಂಟೆವರೆಗೆ ಅವಕಾಶ ಇದೆ. ಕೆಇಎ ನಿರ್ದೇಶಕ ಎಚ್ ಪ್ರಸನ್ನ ಐಎಎಸ್ ನಿಂದ ಮಾಹಿತಿಯನ್ನು ನೀಡಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೈದರಾಬಾದ್ನಿಂದ ಬಂದಿರುವಂತಹ ಪ್ರಯಾಣಿಕನೊಬ್ಬ ತನ್ನ ಬ್ಯಾಗ್ ಅನ್ನ ಬ್ಯಾಗೇಜ್ನಲ್ಲಿ ಹಾಕಿದ್ದ. ಆದರೆ ಆತನಿಗೆ ಆ ಬ್ಯಾಗೇಜ್ ಸಿಗದೇ ಇರೋದ್ರಿಂದಾಗಿ ಆತ ಪರದಾಟ ಪಡ್ತಾ ಇದ್ದಾನೆ. ಈ ರೀತಿಯ ಹಲವು ಕೇಸ್ಗಳಾಗಿದ್ದಾವೆ. ಇಂಡಿಗೋ ವಿಮಾನದ ಹಾರಾಟದ ಸ್ಥಗಿತದ ಹಿನ್ನೆಲೆಯಲ್ಲಿ ಬ್ಯಾಗೇಜ್ನಲ್ಲಿ ಬ್ಯಾಗ್ ಸಿಗದೆ ಪ್ರಯಾಣಿಕ ಪರದಾಟ ಪಡ್ತಾ ಇದ್ದಾನೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿರುವ ವ್ಯಕ್ತಿ ತನ್ನ ಆಕ್ಸರೀಸು, ಬಟ್ಟೆ ಎಲ್ಲ ಬ್ಯಾಗ್ನಲ್ಲಿ ಹಾಕಿ ಬ್ಯಾಗೇಜಿಗೆ ಹಾಕಿದ್ದ. ಆದರೆ ಬ್ಯಾಗೇಜ್ ರಿಟರ್ನ್ ಆತನಿಗೆ ಸಿಗಲಿಲ್ಲ. ಹೀಗಾಗಿ ಆತ ಯಾರನ್ನು ಕೇಳೋದು, ಯಾರು ರೆಸ್ಪಾನ್ಸಿಬಲ್ ತಗೊಳ್ಳೋದು, ಯಾರು ಏನು ಇಲ್ಲದೆ ಆತ ಈಗ ಪರಿದಾಟ ಪಡ್ತಾ ಇದ್ದಾನೆ. ಬ್ಯಾಗ್ ಕೇಳಿದ್ರೆ 2-3 ದಿನಗಳಾಗುತ್ತೆ ಅಂತಾರೆ. ಇಂಡಿಗೋ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾನೆ. ನನ್ನ ಮೆಡಿಸಿನ್ಸ್ ಎಲ್ಲ ಅದರಲ್ಲಿದೆ, ಬ್ಯಾಗ್ ಒಳಗಿದೆ, ನನಗೆ ಮೆಡಿಸಿನ್ ತಗೊಳ್ಬೇಕು, ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ನನ್ನ ಬ್ಯಾಗ್ ಕೇಳಿದ್ರೆ 2-3 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಆತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾನೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿರುವಂತಹ ಪ್ರಯಾಣಿಕ. ಇಂಡಿಗೋ ವಿಮಾನ ರದ್ದಾಗಿರುವಂತಹ ಕಾರಣಕ್ಕೆ ಸುಮಾರು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ಕೆಲವೊಂದಿಷ್ಟು ಪ್ರಯಾಣಿಕರು ಬ್ಯಾಗ್ಗಳಲ್ಲಿ ತುಂಬಾ ಅತ್ಯಮೂಲ್ಯವಾದಂತಹ ವಸ್ತುಗಳು ಮತ್ತು ಆರೋಗ್ಯಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ ಕೂಡ ಬ್ಯಾಗ್ಗಳಲ್ಲಿದೆ. ಅದು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಪ್ರಯಾಣಿಕರು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. 2 ದಿನ ಆಯಿತು. ಡೆಲ್ಲಿಯಿಂದ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. 2 ದಿನ ಆಯಿತು. ಇನ್ನೂವರೆಗೂ ಕೂಡ ಅವರಿಗೆ ಬ್ಯಾಗ್ ಸಿಕ್ಕಿಲ್ಲ. ಬ್ಯಾಗ್ ಅಲ್ಲಿ ಮೆಡಿಸಿನ್ ಇದೆ ಅಂತ ಹೇಳ್ತಿದ್ದೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ನೀವು ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ನಿನ್ನೆ ಮಧ್ಯಾಹ್ನ ಬಂದಿದೆ. ಈಗ ಏನ್ ಬಂದಿದ್ದೀನಿ, ನೋ ಲಗೇಜ್ ಇನ್ಫಾರ್ಮೇಶನ್, ನೋ ಬಡಿ ಇಸ್ ಪಿಕಿಂಗ್ ಅಪ್ ದ ಫೋನ್. ಇಲ್ಲಿ ಬಂದ್ರೆ ಹೇಳ್ತಾರೆ ಗೊತ್ತಿಲ್ಲ, ಏನು ನಿಮ್ ಕಳಿಸ್ತೀವಿ ಅಂತ ಹೇಳ್ತಾವ್ರೆ. ಈಗ ನಾವು ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಡೆಲ್ಲಿ, ನನ್ನ ರೆಸಿಡೆನ್ಷಿಯಲ್ ಅಡ್ರೆಸ್. ಐ ಟೋಲ್ಡ್ ದಮ್ ಟು ಚೇಂಜ್ ದ ಅಡ್ರೆಸ್. ಸ್ಟಿಲ್ ಟೈಮ್ ದೇ ಡೋಂಟ್ ಹ್ಯಾವ್ ದ ಚೇಂಜ್ ಅಡ್ರೆಸ್ ಮೇಲ್ ಟು ಮೀ. ಹೌ ಕ್ಯಾನ್ ಐ ಗೋ ಫ್ರಮ್ ದಿಸ್ ಪ್ಲೇಸ್? ನಿಮ್ಮ ಬ್ಯಾಗ್ ಅಲ್ಲಿ ನಿಮಗೆ ಮೆಡಿಸಿನ್ ಇದೆ, ಬಟ್ ನಿಮ್ ಹೆಲ್ತ್ ಸಮಸ್ಯೆ ಐತೆ. ಐ ಹ್ಯಾವ್ ಎ ರಿಬ್ಸ್ ಬ್ರೋಕನ್. No care from anybody at Hyderabad airport. ಸಿಬ್ಬಂದಿಗಳು ಏನ್ ಹೇಳ್ತಾ ಇದ್ದಾರೆ ಸರ್ ನಿಮ್ ಬ್ಯಾಗ್? Still they are saying we have changed your address, but I haven't got the mail till now you can say. I'm waiting for that only. Then I have to go back to Tumkur. I came from Tumkur to this place for this bag only. I have to buy new clothes, everything I have to buy. Medicines also. But some medicines I can't buy, duplicate, maybe duplicacy. That is the problem. ಆರೋಗ್ಯ ಸಮಸ್ಯೆನೂ ಕೂಡ ಆಗ್ತಿದೆ ನಿಮ್ಮ ಮೆಡಿಸಿನ್ ಸಿಗದೆ ಇರೋದಕ್ಕೆ. ಮೆಡಿಸಿನ್ ಸಿಗದೆ ಆರೋಗ್ಯ ಪ್ರಾಬ್ಲಮ್ ಆಗ್ತಾ ಇದೆ. ಪ್ಲಸ್ ಐ ಹ್ಯಾವ್ ಎ ಬ್ರೋಕನ್ ರಿಬ್ಸ್ ಆಲ್ಸೋ. ಐ ಹ್ಯಾವ್ ಟು ಟ್ರಾವೆಲ್ ತುಮಕೂರು ಟು ಹಿಯರ್ ಅಂಡ್ ಅಗೇನ್ ಬ್ಯಾಕ್ ಟು ತುಮಕೂರು. ಇವತ್ತೇನಾದ್ರೂ ನಿಮಗೆ ಬ್ಯಾಗ್ ಸಿಗುವಂತ ಏನಾದ್ರು ಹೇಳಿದಾರ? 3-4 days ಆಗುತ್ತೆ ಅಂತ ಹೇಳ್ತಾವ್ರೆ. ಇನ್ನ 3-4 days. ಅದಕ್ಕೆ ಐ ಕಾಂಟ್ ವೇಟ್ ಫಾರ್ ದಟ್ ಬಿಕಾಸ್ ಟುಮಾರೋ ಐ ಹ್ಯಾವ್ ಟು ಗೋ ಬ್ಯಾಕ್. ದೇ ಆರ್ ಸೇಯಿಂಗ್ ವಿ ವಿಲ್ ಸೆಂಡ್ ದ ಬ್ಯಾಕ್ ಟು ದಿಯರ್ ಪ್ಲೇಸ್, ಬಟ್ ದೇ ಹ್ಯಾವಂಟ್ ಚೇಂಜ್ ದ ಅಡ್ರೆಸ್ ಯೆಟ್.
ಇದು ಒಬ್ಬ ಪ್ರಯಾಣಿಕರ ಮಾತಾಗಿದೆ ಅಂತಾನೆ ಹೇಳ್ಬೋದು. 2-3 ದಿನ ಆಯ್ತು, ಇನ್ನೂ ಕೂಡ ಬ್ಯಾಗ್ ಕೂಡ ಸಿಕ್ಕಿಲ್ಲ. ಮೆಡಿಸಿನ್ ಕೂಡ ಇದೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಮೆಡಿಸಿನ್ ಕೂಡ ತುಂಬಾ ಅತ್ಯಮೂಲ್ಯ ಆಗಿದೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಆದ್ರೂ ಅವರಿಗೆ ಬ್ಯಾಗ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಈಗ ಸಿಬ್ಬಂದಿಗಳು ಕೇಳಿದ್ರು ಕೂಡ 2 ದಿನ ಆಯ್ತು, ಇನ್ನೂ 2-3 ದಿನ ಆಗುತ್ತೆ ಅನ್ನುವಂತ ಒಂದು ಉತ್ತರವನ್ನ ಹೇಳ್ತಾ ಇದ್ದಾರೆ. ಇದು ಏರೋ ಇಂಡಿಯಾದಿಂದ ಪ್ರಯಾಣಿಕರಿಗೆ ಆಗಿರುವಂತಹ ತೊಂದರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಮಾನ ಹಾರಾಟದಲ್ಲಿ ಆಗಿರುವಂತಹ ವ್ಯತ್ಯಯದಿಂದಾಗಿ ಒಬ್ಬರಿಬ್ಬರಲ್ಲ, ಪ್ರಯಾಣಿಕರು ಸಾವಿರಾರು ಜನ ಪರದಾಟ ಪಡ್ತಾ ಇದ್ದಾರೆ. ಸ್ಟೂಡೆಂಟ್ಗಳು, ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಹೋಗುವಂತ ಕೆಲವರು, ಎಲ್ಲರೂ ಕೂಡ ಒಬ್ರು ಇಬ್ರು ಅಂತ ಹೇಳಿ ಅಲ್ಲ, ಒಬ್ರೊಬ್ರದ್ದು ಒಂದೊಂದು ಕಹಾನಿ. ಪಿಜಿ ನೀಟ್ 25 ವೈದ್ಯಕೀಯ ವಿದ್ಯಾರ್ಥಿಗಳು ವಿಮಾನ ಹಾರಾಟದ ವ್ಯತ್ಯಯದಿಂದಾಗಿ ಪರದಾಡ್ತಾ ಇದ್ದಾರೆ. ವಿಮಾನಗಳು ರದ್ದಾಗಿ ಪ್ರಯಾಣಕ್ಕೆ ತೊಂದರೆಯಾಗಿರುವುದ್ರ ಬಗ್ಗೆ ಅವರು ಮನವಿ ಮಾಡ್ತಾ ಇದ್ದಾರೆ. ಪ್ರವೇಶ ಪ್ರಕ್ರಿಯೆಯನ್ನ ನೀವು ಸ್ವಲ್ಪ ಏನಾದರೂ ಡಿಲೇ ಮಾಡಬಹುದಾ, ಮತ್ತೊಂದೇನಾದ್ರೂ ಮಾಡಬಹುದಾ ಅಂತ ಹೇಳಿ ಕೆಇಎ ನಿರ್ದೇಶಕ ಎಚ್ ಪ್ರಸನ್ನ ಐಎಎಸ್ ನಿಂದ ಮಾಹಿತಿಯನ್ನ ನೀಡಿದ್ದಾರೆ. ಈ ರೀತಿ ಎಲ್ಲ ತೊಂದರೆ ಆಗ್ತಿದೆ ನಮಗೆ, ಹಾಗಾಗಿ ಏನಾದರೂ ಅನುಕೂಲ ಮಾಡಿಕೊಡಿ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಿಜಿ ನೀಟ್ 25 ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಕೆಇಎ ಇಂದ ಆರಂಭವಾಗಲಿದ್ದ ಮೊದಲ ಸುತ್ತಿನ ಪ್ರವೇಶ ಪ್ರಕ್ರಿಯೆ. ಆದರೆ ವಿದ್ಯಾರ್ಥಿಗಳಿಗೆ ಹೋಗೋದಕ್ಕೆ ವಿಮಾನದ ಹಾರಾಟದಲ್ಲಿ ವ್ಯತ್ಯಯಾಗಿರೋದ್ರಿಂದಾಗಿ ಅವರು ಪರದಾಟ ಪಡ್ತಾ ಇದ್ದಾರೆ. ವಿಮಾನಗಳು ರದ್ದಾಗಿ ಪ್ರಯಾಣಕ್ಕೆ ತೊಂದರೆಯಾಗಿರೋದ್ರ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ. ಮನವಿ ಹಿನ್ನೆಲೆ ಪ್ರವೇಶ ಪ್ರಕ್ರಿಯೆ ದಿನಾಂಕವನ್ನ ವಿಸ್ತರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಚಾಯ್ಸ್ ದಾಖಲಿಸಲು ಡಿಸೆಂಬರ್ 8ರಂದು ಬೆಳಿಗ್ಗೆ 10 ಗಂಟೆವರೆಗೆ ಅವಕಾಶ ಇದೆ. ಕೆಇಎ ನಿರ್ದೇಶಕ ಎಚ್ ಪ್ರಸನ್ನ ಐಎಎಸ್ ನಿಂದ ಮಾಹಿತಿಯನ್ನು ನೀಡಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೈದರಾಬಾದ್ನಿಂದ ಬಂದಿರುವಂತಹ ಪ್ರಯಾಣಿಕನೊಬ್ಬ ತನ್ನ ಬ್ಯಾಗ್ ಅನ್ನ ಬ್ಯಾಗೇಜ್ನಲ್ಲಿ ಹಾಕಿದ್ದ. ಆದ್ರೆ ಆತನಿಗೆ ಆ ಬ್ಯಾಗೇಜ್ ಸಿಗದೇ ಇರೋದ್ರಿಂದಾಗಿ ಆತ ಪರದಾಟ ಪಡ್ತಾ ಇದ್ದಾನೆ. ಈ ರೀತಿಯ ಹಲವು ಕೇಸ್ಗಳಾಗಿದ್ದಾವೆ. ಇಂಡಿಗೋ ವಿಮಾನದ ಹಾರಾಟದ ಸ್ಥಗಿತದ ಹಿನ್ನೆಲೆಯಲ್ಲಿ ಬ್ಯಾಗೇಜ್ನಲ್ಲಿ ಬ್ಯಾಗ್ ಸಿಗದೆ ಪ್ರಯಾಣಿಕ ಪರದಾಟ ಪಡ್ತಾ ಇದ್ದಾನೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿರುವ ವ್ಯಕ್ತಿ ತನ್ನ ಆಕ್ಸರೀಸು ಬಟ್ಟೆ ಎಲ್ಲ ಬ್ಯಾಗ್ನಲ್ಲಿ ಹಾಕಿ ಬ್ಯಾಗೇಜಿಗೆ ಹಾಕಿದ್ದ. ಆದ್ರೆ ಬ್ಯಾಗೇಜ್ ರಿಟರ್ನ್ ಆತನಿಗೆ ಸಿಗ್ಲಿಲ್ಲ. ಹೀಗಾಗಿ ಆತ ಯಾರನ್ನ ಕೇಳೋದು, ಯಾರು ರೆಸ್ಪಾನ್ಸಿಬಲ್ ತಗೊಳ್ಳೋದು, ಯಾರು ಏನು ಇಲ್ಲದೆ ಆತ ಈಗ ಪರಿದಾಟ ಪಡ್ತಾ ಇದ್ದಾನೆ. ಬ್ಯಾಗ್ ಕೇಳಿದ್ರೆ 2-3 ದಿನಗಳಾಗುತ್ತೆ ಅಂತಾರೆ. ಇಂಡಿಗೋ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾನೆ. ನನ್ನ ಮೆಡಿಸಿನ್ಸ್ ಎಲ್ಲ ಅದರಲ್ಲಿದೆ, ಬ್ಯಾಗ್ ಒಳಗಿದೆ, ನನಗೆ ಮೆಡಿಸಿನ್ ತಗೊಳ್ಬೇಕು, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ನನ್ನ ಬ್ಯಾಗ್ ಕೇಳಿದ್ರೆ 2-3 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಆತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾನೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದ